ಇವತ್ತು ನೋಡಿ ನಾನು ಒಂದು ನಿಂಬು ಕಷಾಯ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಈ ನಿಂಬು ಕಷಾಯ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಈ ಮಳೆಗಾಲ ಶುರುವಾಗಿದೆ ಅಲ್ವಾ, ಈ ಮಳೆಗಾಲದಲ್ಲಿ ಈ ಕಷಾಯ ಕುಡಿಯೋದ್ರಿಂದ ತುಂಬ ಆರೋಗ್ಯಕ್ಕೆ ತುಂಬ ಅತ್ಯುತ್ತಮವಾದ ಒಂದು ಲೆಮನ್ ಕಷಾಯ ಆಗಿರ್ತದೆ. ಇದನ್ನು ನೀವು ಶೀತ, ನೆಗಡಿ, ಕೆಮ್ಮು ಮತ್ತು ಜ್ವರ ಆರಿದೆ, ಸುಸ್ತಾಗ್ತಿದೆ ಅನ್ನೋರು ಕೂಡ ಕುಡಿಬೋದು. ಮತ್ತು ಚಿಕ್ಕ ಮಕ್ಕಳಿಗೂ ಕೂಡ, ಅಂದರೆ 2 ವರ್ಷ ಆಗಿರುತ್ತಲ್ವ, ಅವರಿಗೂ ಕೂಡ ಒಂದು ಅರ್ಧ ಗ್ಲಾಸ್ನಷ್ಟು ಕುಡಿಸೋದ್ರಿಂದ ಅವರಿಗೂ ಕೂಡ ಕೆಮ್ಮು ಕಫ ಎಲ್ಲ ಹುಷಾರಾಗುತ್ತೆ. ಇದು ನಾನೇ ಒಂದು ಕಂಡು ಹಿಡಿದಿರೋ ಒಂದು ಕಷಾಯ ಆಗಿರ್ತದೆ ನೋಡಿ. ಈ ಥರ ನಮ್ಮ ಮಕ್ಕಳಿಗೆ ಕುಡಿಸಿದಾಗ ಅಥವಾ ನಾವು ಕುಡಿದಾಗ ನಮ್ಗೆ ಹುಷಾರಾಗಿರೋದ್ರಿಂದ, ಅಂದರೆ ನಾವು ಕೆಮ್ಮು ಬಂದಾಗ ನಾವು ಹೆಚ್ಚಿಗೆ ಹಾಸ್ಪಿಟ್ಲಿಗೆ ಹೋಗೋದೇ ಇಲ್ಲ. ಈ ಥರ ಕಷಾಯ ಮಾಡ್ಕೊಂಡು ಕುಡಿತೀವಿ. ಅದಕ್ಕೆ ಬೇಕಾಗಿರೋ ವಸ್ತುಗಳು ನೋಡೋಣ ಬನ್ನಿ. ಇದು ಮೆಣಸಿನ ಪುಡಿ, ಕಲ್ಲು ಸಕ್ಕರೆ, ನಿಂಬೆಹಣ್ಣು ಮತ್ತು ತುಪ್ಪ ನೀವು ಯಾವ ಆಕಳದ್ದಾಗಿರ್ಬೋದು ಅಥವಾ ಎಮ್ಮಿದಾಗಿರ್ಬೋದು, ಈ ತುಪ್ಪವನ್ನು ಹಾಕಿಕೊಳ್ಳಲೇಬೇಕಾಗುತ್ತದೆ ನೋಡಿ. ಇದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ನೋಡಿ, 1 ಗ್ಲಾಸ್ ನೀರಿಗೆ ಈ ಥರ 1 ಗ್ಲಾಸ್ ನೀರಿಗೆ ಇದನ್ನು 2 ಸ್ಪೂನ್ ಕಲ್ಲು ಸಕ್ಕರೆ ಮತ್ತು 1 ಸ್ಪೂನ್ ಮೆಣಸಿನ ಪುಡಿ ಈ ಥರ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೊಬರೋಣ ಬನ್ನಿ. ಇಲ್ಲಿ ನೋಡಿ, ಕುದೀತಾ ಇದೆ. 1 ಸ್ಪೂನ್ ಮೆಣಸಿನ ಪುಡಿ ಮತ್ತು 2 ಸ್ಪೂನ್ ಕಲ್ಲು ಸಕ್ಕರೆ ಅಷ್ಟೇ. ಮತ್ತು ಈ ಕೆಮ್ಮು ತುಂಬ ಜಾಸ್ತಿ ಇರೋರು 2 ಸ್ಪೂನ್ ಮೆಣಸಿನ ಪುಡಿ ಮತ್ತು 4 ಸ್ಪೂನ್ ಕಲ್ಲು ಸಕ್ಕರೆ ಹಾಕಿಕೊಳ್ಳಿ. ಇದು 1 ಕಪ್ ಇರೋ ನೀರು ಅರ್ಧ ಕಪ್ ಆಗಬೇಕು ನೋಡಿ, ಆ ಥರ ಕುದಿಸ್ಬೇಕು. ಕುದ್ದಿದ್ದಾಗಿದೆ ನೋಡಿ. ಕರೆಕ್ಟ್ 1 ಗ್ಲಾಸ್ ಇರೋದು ಅರ್ಧ ಗ್ಲಾಸ್ ಆಗಿರಬೇಕು. ಸ್ವಲ್ಪ ನಿಂಬೆ ರಸ, ಆಮೇಲೆ ಈ ಥರ ನೋಡಿ. ಈ ಥರ ಆಗುತ್ತೆ ಕಷಾಯ. ಇದನ್ನು ಬಿಸಿ ಇರುವಾಗಲೇ ಕುಡಿಬೇಕು. ನಾನು ಹೇಗೆ ಮಾಡಿದೆ ಅಂತ ತೋರಿಸಿದ್ದೀನಿ ನೋಡಿ. ಇದು 1 ಗ್ಲಾಸ್ ನೀರನ್ನು ಕುದಿಸಿ ಅರ್ಧ ಗ್ಲಾಸ್, ಅಂದರೆ ಈ ಚಿಕ್ಕ ಗ್ಲಾಸಲ್ಲಿ 1 ಫುಲ್ ಆಗುತ್ತೆ ನೋಡಿ. ಈ ಥರ ಇದನ್ನು ಅರ್ಧ ಗ್ಲಾಸ್ ಮಾಡಿಕೊಂಡು ನೀರಿಗೆ ಏನು ಹಾಕೋದು ಅಂತ ತೋರಿಸಿದ್ದೀನಿ ನೋಡಿ. ಮೆಣಸಿನ ಪುಡಿ 1 ಸ್ಪೂನ್ ಮತ್ತು ಕಲ್ಲು ಸಕ್ಕರೆ ಪುಡಿ ಮಾಡಿ ಹಾಕಬೇಕು ಅಂತ ಇಲ್ಲ, ಅಂದರೆ ಅದು ಕರಗಿರುತ್ತೆ. ಕಲ್ಲು ಸಕ್ಕರೆ ನೀರಿಗೆ ಹಾಕಿ ಕುದಿಸಿದಾಗ ಕರಗುತ್ತೆ. ಈ ಥರ ನಮಗೆ ಸಿಹಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಕಲ್ಲು ಸಕ್ಕರೆ ಜಾಸ್ತಿ ಹಾಕಿಕೊಳ್ಬೇಕಾಗುತ್ತೆ. ಮಕ್ಕಳಿಗೆ ಕೊಡುವಾಗ ಈ ಕಲ್ಲು ಸಕ್ಕರೆಯನ್ನು ಸ್ವಲ್ಪ ಜಾಸ್ತಿ ಹಾಕಿ ಕೊಡಿ. ಮತ್ತೊಮ್ಮೆ ಬೇಕು ಅಂತ ಅವು ಮಾಡಿಸ್ಕೊಂಡು ಕುಡಿತವೆ, ಅಷ್ಟು ಚೆನ್ನಾಗಿರುತ್ತೆ ಈ ಕಷಾಯ. ಮತ್ತು ದೊಡ್ಡವರು ಕೆಮ್ಮು, ಗಂಟಲು ನೋವು, ಮತ್ತು ಕಡಿತ ಆಗಿರುತ್ತಲ್ಲ, ಗಂಟಲು ಕಡಿತ ಅಂತಾರಲ್ವ ಆವಾಗ, ಮತ್ತು ತಲೆನೋವು, ಯಾವುದೇ ಒಂದು ಸಮಸ್ಯೆಗೂ ಈ ನಿಂಬೆಹಣ್ಣಿನ ಕಷಾಯ ಅಂತ ಇದ್ರ ಹೆಸರು ನೋಡಿ. ಈ ನಿಂಬೆಹಣ್ಣಿನ ಕಷಾಯವನ್ನು ಮಾಡ್ಕೊಂಡು ಕುಡೀರಿ. ಮತ್ತೇನಪ್ಪ ಅಂದರೆ, ನಾನು ಹೇಳಿದ್ದೆ ಆಗಲೇ, ಜ್ವರ ಬಂದು ಸುಸ್ತಾಗಿರುತ್ತಲ್ವ, ಅವರು ಇದನ್ನು ಮಾಡ್ಕೊಂಡು ಕುಡಿದ್ರೆ ತಕ್ಷಣವೇ ಒಂಥರ ಚೆನ್ನಾಗಿ ಹುಷಾರಾಗಿರೋ ಥರ ಒಂದು ಫೀಲಿಂಗ್ ಬರುತ್ತೆ. ಅಷ್ಟು ಚೆನ್ನಾಗಿರುತ್ತೆ.
ನೀವು ಇದನ್ನು ಮಾಡ್ಕೊಂಡು ಕುಡೀರಿ. ಮತ್ತು ಮಕ್ಕಳು ಸ್ವಲ್ಪನೇ ಅವ್ರಿಗೆ ಶೀತ ನೆಗಡಿ ಕೆಮ್ಮು ಅಂತ ಶುರುವಾಗ್ತಿದ್ದ ಹಾಗೇ ನೀವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಕ್ಕಿಂತ ಮುಂಚೆನೇ ಈ ಥರ ಮಾಡಿಕೊಟ್ಬಿಡಿ. ಅಥವಾ ಹಾಸ್ಪಿಟ್ಲ್ ಔಷಧಿ ತಗೋತಾ ಇರ್ತಾರೆ ಅನ್ನುವಾಗಲೂ ಕೂಡ ಕೊಡ್ತಾಯಿರಿ. ಇದೇನು ಸೈಡ್ ಎಫೆಕ್ಟ್ ಆಗೋಲ್ಲ. ಇದು ಮನೆಯಲ್ಲಿ ದಿನ ಬಳಕೆಯ ವಸ್ತುನೇ ಆಗಿರುತ್ತೆ. ನೋಡಿ, ಮೆಣಸಿನಕಾಳು ಉಪಯೋಗಿಸ್ತೀವಿ, ಕಲ್ಸಕ್ರೆ ಯಾವುದಾದ್ರೂ ಪ್ರಸಾದ ತೊಗೋತೀವಲ್ವ ಆ ಥರ. ಇಲ್ಲಿ ನಿಂಬೆಹಣ್ಣು ಕೂಡ ಎಲ್ಲದಕ್ಕೂ ಹಾಕ್ಕೊತೀವಿ. ಆ ಥರ ಈ ಕಲ್ಸಕ್ರೆ ಮತ್ತು ನಿಂಬೆಹಣ್ಣನ್ನು ಕುದಿಸಿದಾಗ ಈ ಥರ ಒಂದು ಶುದ್ಧವಾಗಿರೋ ಕಷಾಯ ಆಗುತ್ತೆ ನೋಡಿ. ಈ ಕಷಾಯಕ್ಕೆ ಮುಖ್ಯವಾಗಿ ತುಪ್ಪ ಹಾಕಿಕೊಳ್ಳಲೇಬೇಕಾಗುತ್ತದೆ. ಕೆಲವೊಬ್ಬರು ತುಪ್ಪ ತಿನ್ನಲ್ಲ ಅಂತಾರಲ್ವ, ಅವರು ಬಿಡೋ ಹಾಗಿಲ್ಲ. ಏಕೆಂದರೆ ಇದು ಹೇಗೆ ಕರಗ್ತಾ ಈ ಬಿಸಿ ನೀರಲ್ಲಿ ಹೇಗೆ ಕರಗ್ತಾ ಹೋಗುತ್ತಲ್ವ, ಅದೇ ರೀತಿ ನಮ್ಮ ಗಂಟ್ಲಿಗೆ ಹೋದಾಗ ಒಂಥರ ತಂಪಾಗುತ್ತೆ. ತುಪ್ಪ ನಿಂಬೆಹಣ್ಣು ಇದೆಲ್ಲ ತಂಪಾದ ಒಂದು ವಸ್ತುಗಳಾಗಿರುತ್ತೆ. ಅದಕ್ಕೋಸ್ಕರ ಈ ಸುಲಭವಾದ ಒಂದು ಕಷಾಯವನ್ನು ಮಾಡ್ಕೊಂಡು ಕುಡೀರಿ. ಈ ಫಂಕ್ಷನ್ಗಳಲ್ಲಿ ಎಲ್ಲಿಗಾರು ಹೋದಾಗ ನಮಗೆ ಗಂಟ್ಲು ಕಡ್ತ ಆಗ್ತಾ ಇರುತ್ತಲ್ವ, ಕೆಮ್ಮು ಗಂಟ್ಲು ಕಟ್ಟಂಗೆ ಆಗೋದು, ಕಫ ಆಗೋದು ಎಲ್ಲ ಆಗ್ತಿರುತ್ತೆ. ಆ ಥರ ಆ ಫಂಕ್ಷನಿಂದ ಬಂದ ತಕ್ಷಣವೇ ಒಂದು ಸ್ವಲ್ಪ ನೀರು ಕುದಿಯಲಿಟ್ಟು ಈ ಮೆಣಸಿನಕಾಳು ಕಲ್ಸಕ್ರೆ ಹಾಕಿ ಕುದಿಸಿ ಸೋಸಿ, ಆಮೇಲೆ ಸೋಸಿದ ಮೇಲೆ ನಿಂಬೆಹಣ್ಣು ಮತ್ತು ತುಪ್ಪವನ್ನು ಹಾಕಿಕೊಂಡು ಕುಡೀರಿ. ಮತ್ತು ಕುದಿಯುವಾಗ ಈ ನಿಂಬೆಹಣ್ಣನ್ನು ಹಾಕೋದಕ್ಕೆ ಹೋಗೋ ಹಾಗಿಲ್ಲ, ಹಾಕಬಾರ್ದು. ಕುದಿಯುವ ನೀರಿಗೆ ನಿಂಬೆಹಣ್ಣು ಹಾಕಿದರೆ ಅದು ಕಹಿ ಕಹಿ ಆಗುತ್ತೆ. ಅಥವಾ ಈ ಮಾಡಿಟ್ಟಿರೋ ಕಷಾಯ ಬೆಳಗ್ಗೆ ಈ ಥರ ಮಾಡಿಟ್ಕೊಂಡಿರ್ತೀವಿ ಮತ್ತು ಸಂಜೆ ಕುಡಿಯೋ ಹಾಗಿಲ್ಲ. ತಕ್ಷಣವೇ ಬಿಸಿ ಬಿಸಿದು ಮಾಡ್ಕೊಂಡು ಕುಡಿಬೇಕು. ಮತ್ತು ನಿಂಬೆ ಹುಳಿ ಹಾಕಿದ್ದನ್ನು ಬಿಸಿ ಮಾಡೋ ಹಾಗೂ ಇಲ್ಲ, ಬಿಸಿ ಮಾಡಬಾರ್ದು. ಅದಕ್ಕೋಸ್ಕರ ನಾವು ಸೋಸಿದ ತಕ್ಷಣ ಕಷಾಯ ಕುದಿಯೋಲಿ ಇಟ್ಟಿರ್ತೀವಲ್ವ, ಅದು ಸೋಸಿದ ತಕ್ಷಣ ಈ ನಿಂಬೆಹಣ್ಣು ಮತ್ತು ತುಪ್ಪವನ್ನು ಹಾಕ್ಕೊಂಡು ಬಿಸಿ ಬಿಸಿದು ಕುಡಿದಾಗ ಬಾಯಲ್ಲಿ ತುಂಬ ತುಂಬ ರುಚಿಕರವಾದ ಟೇಸ್ಟ್ ಆಗುತ್ತೆ. ಈ ಥರ ಅಂತ ಕುಡಿದಾಗ ತುಂಬ ತುಂಬ ಟೇಸ್ಟಿ ಇರುತ್ತೆ. ಹುಳಿ, ನಿಂಬೆ ಹುಳಿ ಇರುತ್ತಲ್ಲ ಅದಕ್ಕೆ ಹುಳಿ, ಖಾರ, ಸಿಹಿ ಈ ಮೂರು ಸೇರಿದಾಗ ಏನೋ ಒಂದು ಜ್ಯೂಸ್ ಕುಡಿತೀವಲ್ವ ನಾವು, ಮಾರ್ಕೆಟಲ್ಲಿ ಯಾವುದೋ ಒಂದು ಜ್ಯೂಸ್ ಕುಡಿದಾಗ ಆಗುತ್ತಲ್ವ, ಆ ಥರ ಫೀಲಿಂಗ್ ಆಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಬಿಸಿ ಬಿಸಿದು ಮಾಡ್ಕೊಂಡು ಕುಡೀರಿ. ಎಲ್ಲ ರೀತಿಯ ಒಂದು ನಾನು ಹೇಳಿದ್ನಲ್ವ, ತಲೆನೋವು, ಗಂಟ್ಲು ನೋವು, ಕೆಮ್ಮು ಎಲ್ಲ ರೀತಿಯ ಒಂದು ಸಮಸ್ಯೆಗೂ ಒಂದು ತುಂಬ ಅದ್ಭುತವಾದ ಒಂದು ಕಷಾಯವಾಗಿರ್ತದೆ. ನೀವು ಮಾಡ್ಕೊಂಡು ಕುಡಿದು ನನ್ನ ನೆನಪು ಮಾಡ್ಕೊಳ್ಳಿ, ಈ ಕಷಾಯದಿಂದ ಹುಷಾರಾತಪ್ಪ, ಒಳ್ಳೆ ಕಷಾಯ ಹೇಳಿದ್ದಾರೆ ಅಂತ ಹೇಳ್ತೀರ. ಈ ಮಳೆಗಾಲದಲ್ಲಂತೂ ತುಂಬ ಮುಖ್ಯವಾದ ಕಷಾಯವಾಗಿರ್ತದೆ. ನಮ್ಮ ಮನೇಲಂತೂ ನಾವು ಕೆಮ್ಮಿಗೆ ಔಷಧಿ ಅಥವಾ ಹಾಸ್ಪಿಟ್ಲಿಗೆ ಹೋಗೋದೇ ಕಮ್ಮಿ. ಯಾಕೆಂದರೆ ಈ ಕಷಾಯ ನಮ್ಗೆ ಗೊತ್ತಾದಾಗಿನಿಂದ ಇದು ನಾನೇ ಕಂಡು ಹಿಡಿದಿರೋದು. ಎಲ್ಲರೂ ಕೆಮ್ಮು ಕಫ ಆದಾಗ ಮಕ್ಕಳಿಗೆ ಕಲ್ಸಕ್ರೆ ಮೆಣಸಿನಕಾಳು ಕುದಿಸ್ಕೊಡಿ ಅಂತಿರ್ತಾರಲ್ವ, ಅದಕ್ಕೆ ಸ್ವಲ್ಪ ನಿಂಬೆಹಣ್ಣನ್ನು ಕೂಡ ನಾನು ಹಾಕಿ ನೋಡಿದಾಗ ತುಂಬ ಟೇಸ್ಟಿಯಾಗಿತ್ತು. ಅದಕ್ಕೆ ನಿಂಬೆಹಣ್ಣು, ಖಾರ, ಹುಳಿ ಸಖತ್ತಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈ ಅದ್ಭುತವಾದ ಕಷಾಯವನ್ನು ನೀವು ಮಾಡ್ಕೊಂಡು ಕುಡೀರಿ. ಮತ್ತು ಕೆಮ್ಮು ಮತ್ತು ಕಫಕ್ಕೆ ಹಾಸ್ಪಿಟ್ಲಿಗೆ ಹೋಗೋದು ಇಲ್ಲ, ಮಾತ್ರೆ ಕೂಡ ತಗೊಳ್ಳೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಮ್ಮನೇಲಿ ಯಾರೇ ಆ ಥರ ನೆಗಡಿ ಶೀತ ಆಗಿ ಬಂದಾಗ ಅವ್ರಿಗೆ ನಾವು ಟೀ ಕಾಫಿ ಕೊಡೋ ಬದಲು ಇದನ್ನು ಕೊಡ್ತೀವಿ. ಈ ಥರ ಕಷಾಯ ಕುಡಿದು ನೀವು ಹೇಗೆ ಮಾಡಿದಿರಿ ಅಂತ ಎಲ್ಲ ತಿಳ್ಕೊಂಡು ಹೋಗ್ತಾರೆ ಅವರು. ಅಷ್ಟು ಚೆನ್ನಾಗಿದೆ ಈ ಕಷಾಯ. ನೀವು ಒಂದು ಸಾರಿ ಮಾಡ್ಕೊಂಡು ಕುಡೀರಿ, ಮಕ್ಕಳಿಗೂ ಮಾಡಿಕೊಡಿ. ಈ ಅದ್ಭುತವಾದ ಕಷಾಯವನ್ನು ಎಲ್ಲರಿಗೂ ತಿಳಿಸಿಕೊಡಿ. ಈ ಮಳೆಗಾಲದಲ್ಲಿ ಪ್ರತಿಯೊಬ್ಬರು ಮನೆಯಲ್ಲಿ ಮಾಡ್ಕೊಂಡು ಕುಡಿಲೇಬೇಕು, ಮಾಡ್ಕೊಂಡು ಕುಡೀರಿ. ಆದಷ್ಟು ಹಾಸ್ಪಿಟ್ಲ್ ಖರ್ಚು ಉಳಿಯುತ್ತೆ ನೋಡಿ. ಕೆಲವೊಬ್ಬರು ನಮ್ಮ ಮನೆಗೊಬ್ಬರು ಅಡಿಕೆ ಸುಲಿಯಲು ಅಂತ ಒಬ್ಬರು ಬಂದಿದ್ದರು. ಅವರಿಗೆ ಕೆಮ್ಮಿಗೆ ಅಂತಲೇ 10,000 ಖರ್ಚು ಮಾಡಿದ್ರಂತೆ. ಅವ್ರಿಗೊಂದು ಸತಿ ಇದು ಮಾಡಿಕೊಟ್ಟೆ. ಅವರಿಗೆಲ್ಲ ಒಂಥರ ಕಫ ಎಲ್ಲ ಕರಗಿದಂಗಾಗಿ ಏನೋ ಒಂಥರ ಸಮಾಧಾನ ಆಯಿತು. ಹೇಗೆ ಮಾಡೋದು ಅಂತ ಕೇಳ್ಕೊಂಡು ಹೋಗಿ ಮತ್ತೆ ಮನೇಲಿ ಮಾಡ್ಕೊಂಡು ಕುಡಿದ್ರು. ಅವರು ಮತ್ತು ಪುನಃ ಮಾರನೇ ದಿನ ಬಂದು ಹೇಳಿದರು, ಈ ಥರ ಖರ್ಚು ಮಾಡಿದ್ದೆ, ನನಗೆ ತುಂಬ ಒಳ್ಳೆಯದಾಯ್ತು ಈ ಕಷಾಯದಿಂದ ಅಂತ ಇವತ್ತಿಗೂ ಕೂಡ ಮಾಡ್ಕೊಂಡು ಕುಡಿತಿದ್ದಾರಂತೆ. ಅದೊಂದು ತುಂಬ ಖುಷಿಯಾದ ವಿಷಯವಾಗಿದೆ ನೋಡಿ. ಅದರಿಂದ ನಮ್ಮ ಮನೆಗೆ ಯಾರೇ ನೆಗಡಿ ಶೀತ ಕೆಮ್ಮು ಅಂತ ಬಂದರೆ ನಾವು ಅವ್ರು ಹೇಳೋದಕ್ಕಿಂತ ಮೊದಲೇ ನಾವೇ ಕೊಟ್ಬಿಡ್ತೀವಿ. ಅಥವಾ ಅವರು ನಾವು ಟೀ ಕಾಫಿ ಬೇಡ, ಈ ಥರ ಆಗಿದೆ ಶೀತ ಕೆಮ್ಮು ಅಂದಾಗ ಈ ಥರ ಕೊಟ್ಬಿಡ್ತೀವಿ. ಅದಕ್ಕೋಸ್ಕರ ಇದು ಎಲ್ಲ ಕೆಮ್ಮು ಶೀತ ನೆಗಡಿ ಜ್ವರಕ್ಕೂ ಕೂಡ
ಅದ್ಭುತವಾದ ಕಷಾಯವಾಗಿದೆ. ನೀವು ಈ ಥರ ಮಾಡ್ಕೊಂಡು ಕುಡೀರಿ. ಒಂದು ಸಾರಿ ಮಾಡ್ಕೊಂಡು ಕುಡೀರಿ, ಹೇಗೆ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ, ಈ ಕಷಾಯದ ಬಗ್ಗೆ ನಿಮಗೆ ಇಷ್ಟ ಆಗಿದರೆ ಮಾಹಿತಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.